ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಬೇಕು. ಸೊ ಇದಕ್ಕೆ ಏನೇನು ಮಾಡಬೇಕು ಬನ್ನಿ ತಿಳಿಸ್ಕೊಡ್ತೀನಿ. ನನ್ನ 15 ವರ್ಷ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ದಿನದಲ್ಲಿ 1 ಅಥವಾ 2 ಎನ್ಕ್ವೈರೀಸ್ ಅಂತೂ ಬಂದೇ ಬರುತ್ತೆ. ಮೇಡಮ್, ನಾವು ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ, ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಬೇಕು, ಸ್ವಲ್ಪ ಟಿಪ್ಸ್ ಹೇಳ್ಕೊಡಿ ಅಂತ. ಸೊ ಬನ್ನಿ ತಿಳಿಸ್ಕೊಡ್ತೀನಿ. ಮೊದಲನೇದು, ನಿಮ್ಮ ಮೆನ್ಸ್ಟ್ರುಯಲ್ ಸೈಕಲ್ ಹೆಂಗಿದೆ ಅಂತ ತಿಳ್ಕೊಳ್ಳಿ. ಸೊ ಯೂಶಲಿ 30 ರಿಂದ 35 ದಿವಸ ತನಕ ಬ್ಲೀಡಿಂಗ್ ಆಗುತ್ತೆ. ಒಬ್ಬೊಬ್ಬರಿಗೆ 28 ದಿವಸ ತನಕನೂ ಆಗ್ಬೋದು, ಅದು ನಾರ್ಮಲ್. ಪ್ಲಸ್ 3 ರಿಂದ 7 ದಿವಸ ಬ್ಲೀಡಿಂಗ್ ಆಗೋದು ನಾರ್ಮಲ್. ಮುಟ್ಟಾಗಿದ್ದು ಮೊದಲನೇ ದಿವಸನ ಡೇ 1 ಅಂತ ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ನೀವು ಫರ್ಟಿಲಿಟಿ ವಿಂಡೋ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಯೂಶಲಿ ಇದು ನಿಮ್ಮ ಮುಟ್ಟು ಎಷ್ಟು ದಿವಸದಿರುತ್ತೆ ಅದ್ರ ಮೇಲೆ ಈ ಫರ್ಟಿಲಿಟಿ ವಿಂಡೋನು ಡಿಪೆಂಡ್ ಆಗಿರುತ್ತೆ. ಸೊ ಯೂಶಲಿ ಮುಟ್ಟಾಗಿದ್ದು 9ನೇ ದಿವಸದಿಂದ 18ನೇ ದಿವಸದ ತನಕ ಸೊ ಈ ಫರ್ಟೈಲ್ ವಿಂಡೋ ಅಂತ ಹೇಳ್ತೀವಿ. ಸೊ ಇನ್ನ ಕನ್ಸೈಸ್ ಮಾಡಬೇಕು ಅಂದ್ರೆ ಮುಟ್ಟಾಗಿದ್ದು 11ನೇ ದಿವಸದಿಂದ 18ನೇ ದಿವಸ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬಾ ಒಳ್ಳೆಯದು. ನಿಮ್ಮ ಆಹಾರ ಪರಿಕ್ರಮಗಳನ್ನ ಸರಿ ಮಾಡ್ಕೊಳ್ಳಿ. ಸೊ ಹೊರಗಡೆ ಜಂಕ್ ಫುಡ್ಸ್ ತಿನ್ನೋದನ್ನ ಕಡಿಮೆ ಮಾಡಿ, ಪ್ಲಸ್ ಮನೆಯಲ್ಲೇ ಆದಷ್ಟು ಆಹಾರಗಳನ್ನ ಕುಕ್ ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ. ಪ್ಲಸ್ ನಿಮ್ಮ ತೂಕ ಜಾಸ್ತಿ ಇದ್ರೆ ತೂಕ ರೆಡ್ಯೂಸ್ ಮಾಡಿಕೊಂಡು ಸೊ ಡೈಲಿ 30 ಮಿನಿಟ್ಸ್ ಆಫ್ ಎಕ್ಸಸೈಸ್ ಟ್ರೈ ಮಾಡಿ. ಜೊತೆಗೆ ಬೇಸಿಕ್ ಬ್ಲಡ್ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳಿ, ನಿಮ್ಮದು ಪ್ಲಸ್ ನಿಮ್ಮ ಹಸ್ಬೆಂಡ್. ಇನ್ನೂ ಒಂದು, ನಿಮ್ಗೆ ಏನಾದರೂ ಶುಗರು, ಡಯಾಬಿಟಿಸು, ಹೈಪರ್ ಟೆನ್ಷನ್, ಥೈರಾಯ್ಡ್ ಡಿಸಾರ್ಡರ್ಸ್ ಆ ಥರ ಏನಾದರೂ ಇತ್ತು ಅಂದರೆ ಅದನ್ನು ಕಂಟ್ರೋಲ್ ತಗೊಳ್ಳಿ. ಸೊ ಇದರಲ್ಲಿ ಏನಾದರೂ ನಿಮ್ಗೆ ತೊಂದರೆ ಇತ್ತು ಅಂದರೆ ಸೂಕ್ತ ವೈದ್ಯರುಗಳನ್ನ ಮೀಟ್ ಮಾಡಿ ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ನ್ಯಾಚುರಲ್ ಆಗಿ ನಿಮಗೆ ಪ್ರೆಗ್ನೆನ್ಸಿ ಆಗೇ ಆಗುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನಿಮ್ಮ ರಿಪೋರ್ಟ್ಸ್ಗಳನ್ನ ನನಗೆ ವಾಟ್ಸಪ್ ಮಾಡ್ಬೋದು ಅಥವಾ ಮೇಲ್ ಮಾಡ್ಬೋದು, ಅಥವಾ ಹತ್ರದಲ್ಲಿದ್ದರೆ ಬಂದು ನೀವು ನನ್ನನ್ನು ಕಾಣ್ಬೋದು. ಸೊ ನನ್ನ ಕೈಲಿ ಎಷ್ಟು ಸಹಾಯ ಆಗುತ್ತೆ ಡೆಫಿನೆಟ್ ಆಗಿ ಹೆಲ್ಪ್ ಮಾಡೇ ಮಾಡ್ತೀನಿ. ನಿಮಗೆ ಮಗು ಆದರೆ ನನಗೆ ತುಂಬ ಸಂತೋಷ. ಥ್ಯಾಂಕ್ ಯು.